ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಎಲ್ಲರಿಗೂ ಶುಭೋದಯ, ಎಲ್ಲರಿಗೂ ನಮಸ್ಕಾರ. ಹೋಪ್ಸ್ ಎಲ್ಲರೂ ಖುಷಿಯಾಗಿದ್ದೀರಾ ಅನ್ಕೋತೀನಿ. ನಾನಿವತ್ತು ನಮ್ಮ ತಂಗಿ ಊರಲ್ಲಿ ವಾಕಿಂಗ್ ಬಂದಿದ್ದೀನಿ. ನಾನು ನಿನ್ನೆ ಹೇಳಿದ್ನಲ್ಲ ನಿಮಗೆ, ನಾನು ಊರಿಗೆ ಹೋಗ್ತಾ ಇದ್ದೀನಿ ಅಂತ. ಅದಕ್ಕೆ ಊರಿಗೆ ಬಂದಿದ್ದೀನಿ, ನಮ್ಮ ತಂಗಿ ಊರಿಗೆ ಬಂದಿದ್ದೀನಿ. ವಾಕಿಂಗ್ ಬಂದಿದ್ದೀನಿ ಹೊರಗಡೆ. ಇದು ಒಂದು ರೋಡೇ ಇದೆ, ಚೆನ್ನಾಗಿದೆ ಇಲ್ಲಿ ವಾತಾವರಣ. ಇದು ಒಂದು ಸ್ವಲ್ಪ ಹಳ್ಳಿ ಅಂದರೆ ಅದಕ್ಕೆ ನಿಮಗೆಲ್ಲ ಗೊತ್ತಾಯಿದೆಯಲ್ಲ ವಾತಾವರಣ ಹೇಗಿರುತ್ತೆ ಅಂತ. ತುಂಬ ಚೆನ್ನಾಗಿರುತ್ತೆ. ಬಟ್ ಒಂದು ಇದೇನೇನೆಂದರೆ ಇದೊಂದು ಸ್ವಲ್ಪ ಡ್ರೈ ಏರಿಯಾ, ಸೊ ದ್ಯಾಟ್ ಈ ಕಡೆ ಒಂದು ಸ್ವಲ್ಪ ಗ್ರೀನಿಶ್ ಇದು ಎಲ್ಲ ಕಡಿಮೆ ಇರುತ್ತೆ. ಜಾಸ್ತಿ ಗ್ರೀನಿಶ್ ಇರೋದಿಲ್ಲ ಇಲ್ಲಿ. ಆದರೂ ಕೂಡ ಒಂದು 10 ಕಿಲೋಮೀಟ್ರ್ ಆ ಕಡೆ ಹೋದರೆ ಒಂದು ಸ್ವಲ್ಪ ಗ್ರೀನಿಶ್ ಇದೆ ಅಂತ ಹೇಳಿದ್ದಾರೆ. ಇದು ಅವರ ಗ್ರಾಮ ದೇವತೆಯ ಗುಡಿ ಇದೆ. ಇದು ಚೆನ್ನಾಗಿದೆ. ಇಲ್ಲಿ ಎಲ್ಲ ಮುಂಜಾನೆ ಸುಪ್ರಭಾತಿಗೆ ಎಲ್ಲ ಹಚ್ಚಿದ್ದಾರೆ. ಅದೊಂದು ಸಿಚುವೇಶನೇ ಭಾಳ ಚೆಂದ ಕಣ್ರಿ. ಚೆನ್ನಾಗಿರೋ ಗುಡಿಗಳು, ಸುಪ್ರಭಾತ ಇದೆಲ್ಲ ಕೇಳಿದ ತಕ್ಷಣ ಒಂಥರ ಇಂಪಾಗಿರುತ್ತೆ, ಒಳ್ಳೆಯದು. ಎಲ್ಲ ಒಳ್ಳೆಯದು ಕೇಳಿದ ತಕ್ಷಣ ಒಂದು ಸ್ವಲ್ಪ ಖುಷಿ ಅನ್ನಿಸ್ಬೇಕು. ಅದಕ್ಕೆ ಒಳ್ಳೇದಿದೆ ಎಲ್ಲ, ವಾತಾವರಣ ಎಲ್ಲ ಚೆನ್ನಾಗಿದೆ ಇದೆಯಲ್ಲ. ನೋಡಿ ಎಲ್ಲರೂ ಎಷ್ಟು ಶಾಂತಿ ಇದೆ ನೋಡಿ. ಅದೇ ನಾನು ಜಾಬ್ ಮಾಡೋ ಪ್ಲೇಸಲ್ಲಿ ನಾನು ಹೋಗ್ತೀನಿ, ನೀವು ನೋಡಿದಿರಲ್ಲ ರೋಡ್ ಮೇಲೆ ಎಷ್ಟೊಂದು ವಾಹನಗಳು ಹೋಗುತ್ತೆ ಕಣ್ರಿ. ಪಾಪ ನಿಮಗೆ ನನ್ನ ಸ್ಪೀಚೇ ಕೇಳೋದಿಲ್ಲ ಅನಿಸುತ್ತೆ. ಬರೀ ನನ್ನ ಸೈಡ್ ಹೋಗೋ ವೆಹಿಕಲ್ಸ್ಗಳ ಸೌಂಡೇ ಜಾಸ್ತಿ ಕೇಳುತ್ತೆ ಅನಿಸುತ್ತೆ. ಆದರೂ ನನಗೆ ನೀವು ಸಪೋರ್ಟ್ ಮಾಡ್ತಾಯಿದ್ದೀರಾ ಮತ್ತು ನನ್ನ ಸ್ಪೀಚನ್ನು ಎಲ್ಲ ಕೇಳ್ತಾ ಇದ್ದೀರಾ. ನಿಮಗೆಲ್ಲ ತುಂಬ 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 ಧನ್ಯವಾದಗಳು. ಹಾಗೆ ನನ್ನ ಸ್ಪೀಚ್ ಏನಾದರೂ ನಿಮ್ಗೆ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ನನ್ನನ್ನು ಸಬ್ಸ್ಕ್ರೈಬ್ ಮಾಡಿ, ನನ್ನ ಸ್ಪೀಚನ್ನು ಶೇರ್ ಮಾಡಿ, ನಿಮ್ಮ ಸ್ನೇಹಿತರುಗಳ ಜೊತೆಗೆ ಹಂಚ್ಕೊಳ್ಳಿ. ಹಾಗೆ ಏನಾದರೂ ನಿಮ್ಮ ಕಮೆಂಟ್ಸ್ಗಳು ಏನಾದರೂ ಇದ್ದರೆ, ನಿಮ್ಮ ಪ್ರಶ್ನೆಗಳು ಏನಾದರೂ ಇದ್ದರೆ ಕಮೆಂಟ್ಸ್ ಮೂಲಕ ತಿಳಿಸಿ. ನನ್ನಿಂದ ಆದಷ್ಟು ನಾನು ಆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹೇಳ್ತೀನಿ. ಮತ್ತು ಇವತ್ತಿನ ಟಾಪಿಕ್ ಬಂದುಬಿಟ್ಟು, ನಾವು ನಿನ್ನೆ ನಾವು ಮಾತಾಡಿದ್ವಿ ಕಂಪ್ನಿಗಳ ಕೆಲಸದ ಬಗ್ಗೆ. ನಮ್ಮ ಪ್ರೀವಿಯಸ್ಸು ಈಗಿನ ಕಂಪ್ನಿಗಳ ಕೆಲಸದ ಬಗ್ಗೆ ಅದು ಮಾತಾಡೋಣ ಅಂತ ಮಾತಾಡಿದ್ವಿ. ಇವತ್ತಿಂದ ಏನು ಕೆಲಸ ಇದೆ ಅಂದರೆ, ಇವತ್ತಿಂದ ಏನು ವಿಷಯ ಇದೆ ಅಂದರೆ, ನಾವು ಕಂಪ್ನಿಗಳ ಬಗ್ಗೆ ಮಾತಾಡಿದ್ವಿ. ನಮ್ಮ ಕೆಲಸಗಳ ಬಗ್ಗೆ ಏನೇನು ಮಾಡಬೇಕು ಇದನ್ನು ಸ್ವಲ್ಪ ಇವತ್ತು ಮಾತಾಡಬೇಕಂತಿದೆ. ನಮ್ಮ ಕೆಲಸ ನಾವು ಹೇಗೆ ಮಾಡಬೇಕು ಅಂದರೆ, ಮತ್ತು ನಮ್ಮ ಕೆಲಸನ ಹೇಗೆ ರೂಢಿಪಡಿಸ್ಕೋಬೇಕು, ನಮ್ಮ ಕೆಲಸದ ಬಗ್ಗೆ ನಿಷ್ಠೆ ಹೇಗಿರಬೇಕು, ನಮ್ಮ ಕೆಲಸನ ಹೇಳಿದ ಕೆಲಸನ ಹೇಗೆ ನಾವೆಲ್ಲ ಮಾಡಬೇಕು, ಇದನ್ನು ಇವತ್ತಿನ ಒಂದು ಟಾಪಿಕ್ನಲ್ಲಿ ನೋಡಬೇಕು ಅಂತ ಇಷ್ಟಪಟ್ಟಿದ್ದೀನಿ. ಮತ್ತು ನಿಮಗೆಲ್ಲ ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತ ಮಾಡಿದ್ದೀನಿ. ಇದು ಆ್ಯಕ್ಚುಲಿ ಮೇನ್ ರೋಡ್ ಬಂತು. ಚಲೋ ಮಾತಾಡೋಣ. ನೋಡಿ ಸರ್, ನಾವು ಏನೇನು ಕೆಲಸ ಮಾಡಬೇಕು, ನಮ್ಮಿಂದ ಏನೇನು ಆಗುತ್ತೆ, ಏನೇನಿಲ್ಲ, ಅದೆಲ್ಲ ಏನಿರುತ್ತೆ ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಹೇಗೆ ಮಾಡಬೇಕು, ಏನು ಬಿಡಬೇಕು, ಅದೆಲ್ಲ ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತು ನಮಗೆ ಯಾವ ಕೆಲಸ ಕೊಟ್ಟಿದ್ದಾರೆ, ನಾವು ಯಾವ ಕೆಲಸ ಹೇಗೆ ಮಾಡಬೇಕು, ಅದನ್ನು ಯಾವ ಟೈಮಲ್ಲಿ ಮುಗಿಸ್ಬೇಕು, ಇದನ್ನೆಲ್ಲ ನಾವೇ ಅದನ್ನೆಲ್ಲ ಮಾಡೋದು. ಯಾಕಂದ್ರೆ ನಮ್ಮ ಹತ್ರನೇ ಇರುತ್ತೆ, ಅದನ್ನೆಲ್ಲ ಮುಗಿಸೋದು ಬಿಡೋದಿಲ್ಲ. ನನ್ನ ವಿಚಾರದ ಪ್ರಕಾರ ನಮಗೆ ಯಾವುದು ಕೆಲಸ ಕೊಟ್ಟಿರ್ತಾರೆ, ಆ ಕೆಲಸ ಯಾವುದು, ಆ ಕೆಲಸ ಹೇಗಿದೆ, ಅದನ್ನು ನಾವು ಏನು ಮಾಡಬೇಕು, ಏನು ಮಾಡಿದರೆ ಮುಗಿಯುತ್ತೆ ಬೇಗ, ಆ ಕೆಲಸದ ಬಗ್ಗೆ ನಾವು ಹೇಗೆ ಅನಲೈಸ್ ಮಾಡಬೇಕು, ಆ ಕೆಲಸ ಹೇಗಿದೆ ನೋಡ್ಕೋಬೇಕು, ಅದನ್ನು ನಾವು ಯಾವ ರೀತಿಯಾಗಿ ಸಿಂಪ್ಲಿಸಿಟಿ ಮಾಡ್ಕೋಬೇಕು, ಅದನ್ನು ಎಲ್ಲ ನಾವು ತಿಳ್ಕೊಬೇಕಾಗತ್ತೆ. ನೋಡಿ ಸರ್, ಚಂದ್ರ
ನಿನ್ನೆ ನೈಟ್ ಒಂದು ಶಾರ್ಟ್ ವಿಡಿಯೋ ಹಾಕಿದ್ದೀನಿ ನೋಡಿ. ನಮ್ಮ ಚಂದ್ರನವರು ಸಿಂಪ್ಲಿಸಿಟಿಯಾಗಿ ನಾವು ಕೆಲಸನ ಡಿವೈಡ್ ಮಾಡ್ಕೋಬೇಕಾಗತ್ತೆ. ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ವರ್ಕು ಸ್ಮಾರ್ಟ್ ಆಗುತ್ತೆ, ನಾವು ಮಾಡೋ ವರ್ಕು ಸ್ಮಾರ್ಟ್ ಆಗುತ್ತೆ. ಅದಕ್ಕೆ ಆದಷ್ಟು ನಾವು ನಮ್ಮ ಕೆಲಸದ ಬಗ್ಗೆನೇ ಜಾಸ್ತಿ ತಿಳ್ಕೊಬೇಕು. ಈಗ ನಿಮ್ಮ ಬಾಸ್ ನಿಮಗೊಂದು ಏನಾದರೂ ಕೆಲಸ ಕೊಟ್ಟರೆ ಅದು ಏನಿದೆ ಎಂತ, ಅದರಿಂದ ನಮಗೇನು ಆಗುತ್ತೆ, ಏನೇನು ನಾವು ರೆಡಿ ಮಾಡಬೇಕು, ಅದರಲ್ಲಿ ನಾವು ಯಾವ್ದ್ಯಾವುದು ಫಾರ್ಮುಲಾಸ್ಗಳು ಹಾಕಬೇಕು, ಆ ವರ್ಕನ್ನು ನಾವು ಹೇಗೆ ಸಿಂಪಲ್ಲಾಗಿ ಮಾಡ್ಕೋಬೇಕು, ಇದೆಲ್ಲ ಅದರಲ್ಲಿ ಕಾಣುತ್ತೆ. ಇಲ್ಲಿ ಎಲ್ಲರೂ ವಾಕಿಂಗ್ ಹೋಗ್ತಾ ಇದ್ದಾರೆ ನೋಡಿ. ಹಳ್ಳಿಯಲ್ಲಿ ಜಾಸ್ತಿ ಯಾರೂ ವಾಕಿಂಗ್ ಹೋಗೋದಿಲ್ಲ ಸರ್. ಯಾಕೆ ಗೊತ್ತಾ, ಅವ್ರ ಮನೆ ಕೆಲಸದಲ್ಲೇ ಅವ್ರಿಗೆ ವ್ಯಾಯಾಮ ಆಗಿಬಿಟ್ಟಿರುತ್ತೆ. ಸೊ ದ್ಯಾಟ್ ಒಂದು ಸ್ವಲ್ಪ ವಾಕಿಂಗ್ ಹೋಗೋದು ಕಮ್ಮಿ ಆದರೂ ಕೂಡ ಒಂದು ಸ್ವಲ್ಪ ಜನ ಮಾಡ್ತಾ ಇದ್ದಾರೆ ವಾಕಿಂಗ್ ಈಗ. ಹಾಂ, ಮತ್ತು ನಾವು ನಮಗೆ ಕೊಟ್ಟಿರೋ ಕೆಲಸನ ನಾವು ಬೇಗ ಮುಗಿಸ್ಬೇಕಾದ್ರೆ ನಾವು ಅದರಲ್ಲಿ ಏನನ್ನು ನಾವು ಅದರಲ್ಲಿ ಹಾಕಬೇಕು, ಏನು ಹಾಕಿದರೆ ನಮಗೆ ಆ ಕೆಲಸ ಬೇಗ ಮುಗಿಯುತ್ತೆ. ಇವುಗಳನ್ನೆಲ್ಲ ನಾವು ಕಲೀಲೇಬೇಕು. ಯಾಕಂದರೆ ಇದನ್ನು ನಾವು ಏನೂ ಮಾಡೋಕ್ಕೆ ಬರೋದಿಲ್ಲ ಸರ್. ಯಾಕಂದರೆ ಈಗ ನಮ್ಮ ಜಗತ್ತು ತುಂಬ ಫಾಸ್ಟ್ ಹೋಗ್ತಾ ಇದೆ. ಮತ್ತು ಈಗಿನ ಇದರಲ್ಲಿ ಏನಂದರೆ ಯುಗದಲ್ಲಿ ನೀವು ನಿಮ್ಮ ಬಾಸ್ಗಾಗಲಿ ನಿಮ್ಮ ಕಂಪ್ನಿಗಾಗಲಿ ನೀವು ಇಂಪ್ರೆಸ್ ಆಗಬೇಕು ಅಂದರೆ ನೀವು ಸ್ಮಾರ್ಟ್ ವರ್ಕ್ ಮಾಡಲೇಬೇಕು. ಇದು 100% to 200% ಶೋರ್. ಯಾಕಂದರೆ ನೀವು ಸ್ಮಾರ್ಟ್ ವರ್ಕ್ ಮಾಡಲಿಲ್ಲ, ನೀವು ತಿಳ್ಕೊಳ್ಳಿಲ್ಲ ಅಂದರೆ ಬಟ್ ನೀವು ಬಹಳ ಹಿಂದೆ ಉಳಿದು ಬಿಡ್ತೀರಾ ಸರ್. ಅದಕ್ಕೆ ಆದಷ್ಟು ಸ್ಮಾರ್ಟ್ ವರ್ಕ್ ಮಾಡಿ. ನಿಮ್ಮ ವರ್ಕನ್ನ ಎಷ್ಟು ಸಿಂಪ್ಲಿಸಿಟಿಯಾಗಿ ಮಾಡ್ತೀರೋ, ಎಷ್ಟು ಚೆನ್ನಾಗಿ ಮಾಡ್ತೀರಾ, ಎಷ್ಟು ಡಿಫ್ರೆಂಟಾಗಿ ಮಾಡ್ತೀರಾ, ಇದು ನಿಮ್ಮ ಮೇಲೇ ಬಿಟ್ಟಿರುತ್ತೆ. ಇದು ಬೇರೆ ಯಾರೂ ಏನೂ ಮಾಡೋಕ್ಕಾಗೋದಿಲ್ಲ ಸರ್. ಇಲ್ಲ ನೀವು ಬೇರೆ ಯಾರ ಕಡೆಯಾದರೂ ಏನಾದರೂ ಮಾಡಿಸಿದ್ರೆ ಪ್ರಾಬಬ್ಲಿ ಈಗಿನ ಜಗತ್ತಲ್ಲಿ ಆಗ್ತಾ ಇದೆ ಏನಂದರೆ, ನೀವು ಯಾರಿಗೆ ಆದರೂ ವರ್ಕ್ ಕೊಟ್ಟರೆ, ಒಂದು ನಿಮಿಷ ಸಾರಿ ಜಾಸ್ತಿ ವೆಹಿಕಲ್ಸ್ ಬಂದಿತ್ತು ಅದಕ್ಕೆ ಒಂದು ಸ್ವಲ್ಪ ಮ್ಯೂಟ್ ಮಾಡಿದೆ. ಏನಂದರೆ, ನೀವು ಯಾರಿಗೇ ಆದರೂ ಕೂಡ ನಿಮ್ಮ ಕೆಲಸನ ನೀವು ಕೊಟ್ಬಿಟ್ರೆ ಆ ಕೆಲಸದ ಬಗ್ಗೆ ನೀವು ಅವರಿಗೆ ಸ್ವಲ್ಪನಾದರೂ ಹಿಂಟ್ ಕೊಟ್ಬಿಟ್ರೆ ಈಗಿನ ಜನ ಎಲ್ಲ ಹೇಗಿದ್ದಾರೆ ಗೊತ್ತಾ, ನಿಮ್ಮನ್ನು ಮಿಸ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ ಸರ್. ಒಂದು ನಿಮಿಷ ನೋಡಿ, ಹಾಡುಗಳು ಹಳ್ಳಿಯಲ್ಲೆಲ್ಲ ಹೀಗೆ ಕಣ್ರಿ. ಈ ಕಡೆ ಎಲ್ಲ ಹೋಗೋದು ತುಂಬಾ ಡೇಂಜರ್. ಜಾಸ್ತಿ ನಿಮ್ಮ ವರ್ಕದ ಮೇಲೆ ನೀವೇ ಪ್ರಿಫರೆನ್ಸ್ ಕೊಡಿ, ನೀವೇ ನಿಮ್ಮ ವರ್ಕನ್ನು ಮಾಡಿ, ಬೇರೆಯವ್ರ ಜೊತೆ ಹಂಚ್ಕೊಳ್ಳೋಕೆ ಹೋಗಬೇಡಿ. ಯಾಕಂದರೆ ಈಗ ಹೇಗಿದೆ ಪಾಪ ಅವ್ನಿಗೇನದು ವರ್ಕ್ ಬರ್ತಾ ಇಲ್ವಾ ಅದನ್ನು ನಾವು ಮಾಡಿಕೊಡ್ಬೇಕು ಅನ್ನೋ ಮನೋಭಾವನಿದವ್ರು ಯಾರೂ ಇಲ್ಲ. ಅದನ್ನು ತಾವು ವರ್ಕ್ ಮಾಡಿ ಬಾಸ್ಗಳಿಗೆಲ್ಲ ಇಂಪ್ರೆಸ್ ಆಗಿ ನಿಮ್ಮನ್ನು ಹಿಂದೆ ಕೂಡಿಸಿ ಅವ್ರ ಮುಂದೆ ಹೋಗ್ಬಿಡ್ತಾರೆ. ನಿಮ್ಮ ಕೆಲಸದ ಬಗ್ಗೆ ನಿಮಗೆ ಜ್ಞಾನ ಇಲ್ವಾ, ನಿಮ್ಗೆ ಗೊತ್ತಾಗ್ತಾ ಇಲ್ವಾ, ಅದರ ಬಗ್ಗೆ ಕಲೀರಿ, ಅದರ ಬಗ್ಗೆ ರಿಸರ್ಚ್ ಮಾಡಿ. ನೋಡಿ ಸರ್, ಜಗತ್ತಲ್ಲಿ ನಿಮಗೆ ಯಾವುದು ಈಗ ಏನೂ ಬರೋದಿಲ್ಲ, ನಿಮಗೆ ಕಲಿಯೋಕ್ಕೆ ಈಗ ಆಪ್ಷನ್ ಇಲ್ಲ ಅನ್ನೋದು ಏನೂ ಇಲ್ಲ. ಸಾಕಷ್ಟೆಲ್ಲ ಆಪ್ಷನ್ಗಳಿವೆ. ಅವುಗಳನ್ನೆಲ್ಲ ನೀವು ಯುಟಿಲೈಸ್ ಯೂಸ್ ಮಾಡಿಕೊಂಡು ನಿಮ್ಮ ವರ್ಕನ್ನು ಕಲಿತು ಸ್ಮಾರ್ಟಾಗಿ ವರ್ಕ್ ಮಾಡಿ ನೀವು ನಿಮ್ಮ ಒಂದು ಪೊಸಿಷನನ್ನು ಚೆನ್ನಾಗಿ ಮಾಡ್ಕೊಳ್ಳಿ. ಈಗಿನ ಜಗತ್ತಲ್ಲಿ ನಾವು ಹಾರ್ಡ್ ವರ್ಕ್ ಮಾಡ್ತೀವಿ ಅಂತ ಹೇಳಿ
ಯಾವುದೋ ಒಂದು ಚಿಕ್ಕ ಕೆಲಸನ ಜಾಸ್ತಿ ಸಮಯ ತಗೊಂಡು ಅದನ್ನು ಮಾಡೋದಕ್ಕಿಂತ ದೊಡ್ಡ ಕೆಲಸನ ಸ್ಮಾರ್ಟಾಗಿ ಚಿಕ್ಕ ಟೈಮಲ್ಲಿ ಮಾಡೋದು ಒಂದು ಹ್ಯಾಬಿಟ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಜಾಬ್ದಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ, ನಿಮ್ಮಲ್ಲಿನೂ ಇಂಪ್ರೂವ್ಮೆಂಟ್ ಆಗುತ್ತೆ, ಮತ್ತು ನೀವು ಚೆನ್ನಾಗಿರೋ ಸಂಬಳನೂ ತೊಗೊಳೋಕ್ಕೆ ಆಗುತ್ತೆ. ನಾನು ಇವತ್ತಿನ ಕನ್ಕ್ಲೂಷನ್ ಏನು ಮಾಡಬೇಕು ಅಂತಂದಿದ್ದೀನಿ ಅಂದರೆ, ನಮ್ಮ ಕೆಲಸದಲ್ಲಿ ನಾವು ನಿಷ್ಠೆಯಿಂದ ಕೆಲಸ ಮಾಡಬೇಕು, ಚೆನ್ನಾಗಿ ಕೆಲಸ ಮಾಡಬೇಕು, ಸ್ಮಾರ್ಟಾಗಿ ವರ್ಕ್ ಮಾಡಬೇಕು, ಮತ್ತು ಆದಷ್ಟು ನಮಗೆ ಏನು ಕೆಲಸ ಕೊಟ್ಟಿದ್ದಾರಲ್ಲ ಆ ಕೆಲಸದ ಬಗ್ಗೆ ಜಾಸ್ತಿ ಜ್ಞಾನ ತಗೋಬೇಕು. ಏನಿದೆ ಆ ಕೆಲಸ, ಅದನ್ನು ನಾವು ಹೇಗೆ ಮಾಡಬೇಕು, ಆ ಕೆಲಸನ ಹೇಗೆ ನಾವು ಸಿಂಪ್ಲಿಸಿಟಿಯಾಗಿ ಮಾಡಬೇಕು ಅನ್ನೋದನ್ನು ಮೊದಲು ನಾವು ಕಲಿಬೇಕು. ಅದನ್ನು ಕಲಿತ್ಕೊಂಡು ಚೆನ್ನಾಗಿರೋ ಕೆಲಸನ ಮಾಡಿ ನಮ್ಮ ನಾಲೆಜನ್ನು ಇಂಪ್ರೂವ್ ಮಾಡಿಕೊಂಡು ನಮ್ಮ ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ತೋರಿಸ್ತಾ ಇರಬೇಕು. ಇದೇ ನನ್ನ ಕನ್ಕ್ಲೂಷನ್. ಮತ್ತು ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಈ ವಿಡಿಯೋನ ನಿಮಗೆ ಶೇರ್ ಮಾಡ್ತಾ ಇರೋದು ನಮ್ಮ ಕೆಲಸದಲ್ಲಿ ನಾವು ಸ್ಮಾರ್ಟ್ನೆಸ್ ತೋರಿಸ್ಕೊಳ್ಳೋ ಸಲುವಾಗಿ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ. ಮತ್ತು ಈ ಕೆಲಸದ ಬಗ್ಗೆ, ಈ ವಿಷಯದ ಬಗ್ಗೆ ನಿಮಗೆ ಏನಾದರೂ ಪ್ರಶ್ನೆಗಳಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಆದಷ್ಟು ನಾನು ಅದನ್ನು ನಿಮಗೆ ತಿಳಿಸೋಕ್ಕೆ ಪ್ರಯತ್ನ ಮಾಡ್ತೀನಿ. ಮತ್ತು ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸರ್. ಇನ್ನೊಂದು ವಿಷಯ ಹೇಳಬೇಕು ಅಂದರೆ, ಇವತ್ತು ನನಗೆ ಇನ್ನೊಬ್ಬರು ಸಬ್ಸ್ಕ್ರೈಬ್ ಮಾಡಿದ್ದಾರೆ, ಅವ್ರಿಗೂ ಕೂಡ ತುಂಬ ಧನ್ಯವಾದಗಳು. ಹೀಗೆ ಎಲ್ಲರೂ ಪ್ರೀತಿನ ತೋರಿಸಿ ಅಂತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಖುಷಿಯಿಂದ ಇರಿ, ಸಂತೋಷದಿಂದ ಇರಿ, ಆರೋಗ್ಯದಿಂದ ಇರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.